Hello students, welcome to Patakal English Academy and Panshankari English Academy. ಇವತ್ತಿಂದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಬ್ಲೂ ಪ್ರಿಂಟನ್ನು ಫಸ್ಟು ನಿಮಗೆಲ್ಲ ಪರಿಚಯಿಸ್ತೀನಿ. ನಂತರ ಒಂದು ಕ್ವಶನ್ ಪೇಪರ್ನ ಇಟ್ಕೊಂಡು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಹೇಳ್ತೀನಿ. ನಂತರ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಅಂದ್ರೆ ಒಂದು ವಿಡಿಯೋದಲ್ಲಿ ಈಗ ಬ್ಲೂ ಪ್ರಿಂಟ್ ಮಾಡ್ತೀನಿ. ಇದನ್ನ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಇಲ್ಲ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಎರಡರಲ್ಲಿ ಒಂದಕ್ಕೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತೈತಿ, ಹೆಂಗೆ ಬಿಡಿಸ್ಬೇಕಂತ ತಿಳ್ಕೊಂಡು ಸಂಕ್ಷಿಪ್ತವಾಗಿ ಹೇಳಿ ಒಂದು ವಿಡಿಯೋ ಮಾಡಿ ಅದನ್ನು ಇನ್ನೊಂದು ಚಾನಲ್ದಲ್ಲಿ ಒಟ್ಟು ಎರಡು ವಿಡಿಯೋ ಮಾಡ್ತೀನಿ. ಒಂದು ಚಾನಲ್ದಲ್ಲಿ ಒಂದು ವಿಡಿಯೋ, ಈ ಒಂದು ಚಾನಲ್ದಲ್ಲಿ ಒಂದು ವಿಡಿಯೋನ ಹಾಕ್ತೀನಿ. ನಾಳೆಯಿಂದ 2026ಗಾಗಿ ಏನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರಲ್ಲ, ಆ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತೀನಿ. ಲಾಸ್ಟ್ ಇಯರ್ ಏನು ಎಕ್ಸಾಮ್ 1, 2, 3 ಅಂತ ಎಕ್ಸಾಮ್ ಆಗಿರಲ್ಲ, ಅದರ ಕ್ವಶನ್ ಪೇಪರ್ಗಳು ಬಿಡಿಸ್ತೀನಿ. ಬೇರೆ ಒಂದಿಷ್ಟು ಪ್ರಿನ್ಸಿಪಲ್ಸ್ ಅಸೋಸಿಯೇಷನ್ಸ್, ಲೆಕ್ಚರರ್ಸ್ ಅಸೋಸಿಯೇಷನ್ಸು ಪ್ರೈವೇಟ್ ಆಗಿ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನ ಮಾಡ್ಯಾರ, ಸಾಕಷ್ಟು ಕಲೆಕ್ಷನ್ ಇದೆ. ಆ ಎಲ್ಲ ಕ್ವಶನ್ ಪೇಪರ್ಗಳನ್ನ ಒಂದಾದ್ಮೇಲೆ ಒಂದರಂತೆ ಬಿಡಿಸುತ್ತಾ ಅಪ್ಲೋಡ್ ಮಾಡುತ್ತಾ ಎರಡೂ ಚಾನಲ್ ತಾನೇನು ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಮತ್ತು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ನೀವೆಲ್ಲ ಎರಡೂ ಚಾನಲ್ಗಳನ್ನ ನೋಡ್ಕೊಡ್ರಿ. ನೀವೇನು ಬನ್ನಿತಾ ಏನು ಭಾವಿಸ್ಲೇಬೇಡ್ರಿ ನೀವು, ಯಾಕಂದ್ರೆ ನನಗೆ ಒಂದು ಚಾನಲ್ ಸಾಕಾಗೋದಿಲ್ಲ. ಹಾಗಾಗಿ 2 ಚಾನಲ್ಗಳನ್ನು ಮಾಡ್ಕೊಂಡೀನಿ. ಅಲ್ಲಿಗೆ ನೋಡ್ರಿ, ಇಲ್ಲಿ ನೋಡ್ರಿ, ನಿಮಗೆ ಡೆಫಿನೆಟ್ಲಿ ನಿಮ್ಗೆ ಪ್ರಾಫಿಟ್ ಆಗಿರ್ತೈತಿ. ಓಕೆ, ಇವತ್ತಿನ ಒಂದು ಭಾಳ ಜನ ಕೇಳ್ಕೊಂಡ್ರು ಬ್ಲೂ ಪ್ರಿಂಟ್ ಮಾಡಿ ಹಾಕು ಅಂತ ಕೇಳ್ಕೊಂಡು. ಅದೇ ಟೈಮ್ ಬರ್ಬೇಕಾಗ ನಾನು ಇಲ್ಲಿ ತನಕ ಒಂದಿಷ್ಟು ಅವೆಲ್ಲ ನೋಟ್ಸ್ ಎಲ್ಲ ಹಾಕೋದಿತ್ತು, ಹಾಕಿದೆ. ಆಲ್ಮೋಸ್ಟ್ ನೋಟ್ಸ್ ಬಂದಿನಿ. 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ಗಳನ್ನ ಹಾಕಿನಿ. ಇನ್ನೊಂದೆರಡು ಯೂನಿಟ್ 3 ಮಾರ್ಕ್ಸ್ ಮೇಲೆ ಇನ್ನೊಂದೆರಡು ಯೂನಿಟ್ಗಳದಾವ. ಆಮೇಲೆ 4 ಮಾರ್ಕ್ ಕ್ವಶನ್ಸ್ಗಳು ಅದನ್ನು ಪ್ರಯತ್ನ ಮಾಡ್ತಾ ಇರ್ತೀನಿ. ಹಂಗೆ ಅದು ಆದಾಗ ಇನ್ನೊಂದು ಕಂಪ್ಲೀಟ್ ಆದಾಗ ಅದನ್ನು ಹಾಕ್ತಾ ಹೋಗ್ತಿರ್ತೀನಿ. ಬಟ್ ಎಕ್ಸಾಮ್ ಸಮೀಪ ಬಂತಲ್ಲ, ಹಾಗಾಗಿ ಬ್ಲೂ ಪ್ರಿಂಟು, ಕ್ವಶನ್ ಪೇಪರ್ ಪ್ಯಾಟರ್ನ ಅದೊಂದು ವಿಡಿಯೋದಲ್ಲಿ ಮಾಡಿ ಹಾಕಿ ಅನಂತರ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸ್ತೇನೆ ಫ್ರೆಂಡ್ಸ್. ಆಯಿತಾ? ನನ್ನ ಪ್ಲ್ಯಾನ್ ಏನಂಬುದನ್ನು ನಿಮಗೆ ಹೇಳಿದೆ. ಓಕೆ ಫ್ರೆಂಡ್ಸ್, ವಿದ್ಯಾರ್ಥಿಗಳೇ, ನಿಮ್ಗೆ 2025-26 ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಟೆಕ್ಸ್ಟ್ ಬುಕ್ ಮೇಲೆ 40 ಮಾರ್ಕ್ಸಿಂದು, ವರ್ಕ್ ಬುಕ್ ಮೇಲೆ 40 ಮಾರ್ಕ್ಸಿನ ಕ್ವಶನ್ಸ್ಗಳು ಬರ್ತವೆ. ಟೆಕ್ಸ್ಟ್ ಬುಕ್ ಮ್ಯಾಗ 40 ಮಾರ್ಕ್ಸಿನ ಕ್ವಶನ್ಸ್ಗಳಂದ್ರೆ ಹೆಂಗಿರ್ತಾವಂದ್ರೆ 1 ಮಾರ್ಕಿನ ಕ್ವಶನ್ಸ್ ಇರ್ತಾವ್ರಿ, 2 ಮಾರ್ಕಿನ ಕ್ವಶನ್ಸ್ ಇರ್ತಾವ್ರಿ, 3 ಮಾರ್ಕಿನ ಕ್ವಶನ್ಸ್ ಇರ್ತಾವ್ರಿ, 4 ಮಾರ್ಕಿನ ಕ್ವಶನ್ಸ್ ಇರ್ತಾವ್ರಿ. ಮತ್ತೆ 6 ಮಾರ್ಕಿನ ಕ್ವಶನ್ಸ್ ಮೊದಲು ಇತ್ತು, ಈಗ ಅದನ್ನು ತೆಗೆದಾರ. ಗೊತ್ತಿರಲಿ ನಿಮಗೆ, ಒಂಚೂರು ಹಂಗ ಬರ್ರಿ. 1 ಮಾರ್ಕಿನ ಕ್ವಶನ್ಸ್ ಎಷ್ಟು ಇರ್ತಾವಂದ್ರೆ 10 ಇರ್ತಾವ್ರಿ, 10 ಬರಿಬೇಕ್ರಿ. 3 ಮಾರ್ಕಿನ ಕ್ವಶನ್ಸ್ ಎಷ್ಟು ಇರ್ತಾವಂದ್ರ 4 ಕೊಟ್ಟಿರ್ತಾರ್ರಿ, ಯಾವ್ದಾದ್ರು 3 ಬರಿಬೇಕ್ರಿ. ಮತ್ತ 4 ಮಾರ್ಕ್ ಕ್ವಶನ್ಸ್ ಇರ್ತಾವಲ್ಲ, ಒಂದು ಮಿಸ್ಟೇಕ್ ಮಾಡಿದೆ ಅಂತ ಅನ್ಕೋತೀನಿ. 1 ಮಾರ್ಕಿನ ಕ್ವಶನ್ಸ್ಗಳು 10 ಇರ್ತವೆ, ಇದು 2 ಮಾರ್ಕ್ ಕ್ವಶನ್ಸ್ಗಳು ರೀ. 3 ಮಾರ್ಕ್ ಅಂದಾಗದೆ ನಾನು, ಇದು 4 ಮಾರ್ಕ್, 2 ಮಾರ್ಕ್ ಕ್ವಶನ್ಸ್ಗಳು 2 ಮಾರ್ಕ್ ಕ್ವಶನ್ಸ್ ಇರ್ತಾವ್ರೆ. 4 ಕೊಟ್ಟಿರ್ತಾರ್ರಿ, 3 ಬರಿಬೇಕು 2 ಮಾರ್ಕ್ ಕ್ವಶನ್ಸ್. ಓಕೆ, ಇನ್ನು 3 ಮಾರ್ಕ್ ಕ್ವಶನ್ಸ್ಗಳು 6 ಕೊಟ್ಟಿರ್ತಾರೆ, 4 ಬರಿಬೇಕು. ಇನ್ನು 4 ಮಾರ್ಕ್ ಕ್ವಶನ್ಸ್ಗಳು 6 ಕೊಟ್ಟಿರ್ತಾರ, 3 ಬರಿಬೇಕು.
ಓಕೆ ವಿದ್ಯಾರ್ಥಿಗಳೇ, ಇವಾಗ ಬರ್ರಿ 60 ಮಾರ್ಕ್ ಇರೋದಿಲ್ಲ, 40 ಮಾರ್ಕ್ಸಿಂದ ಅಡಿಷನಲ್ ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಹಿಡಿತಾರೆ. ಈಗ ಫಾರ್ ಎಕ್ಸಾಂಪಲ್ 1 ಮಾರ್ಕಿನಾಗ 10 ಕೊಟ್ಟಿರ್ತಾರೆ, 10 ಬರೀದಿರ್ತದೆ, ಏನು ತೊಂದರೆ ಇಲ್ಲ. ಇದ್ರೊಳಗೆ 2 ಮಾರ್ಕ್ಸಿನ ಕ್ವಶನ್ಸು 4 ಕೊಟ್ಟಿರ್ತಾರಲ್ಲ, ಬಟ್ ನೀವು 3 ಬರೀಬೇಕು. ಅವ್ರು 4 ಮಾರ್ಕ್ಸಿನ ಲೆಕ್ಕ ಇಟ್ಕೊಂಡು 60 ಆಗಿರ್ತೈತಿ. ಇದು ಹಿಂಗೆ ಇವಾಗ ನಿಮಗೆ ಏನು ತಿಳ್ಕೊಬೇಕನ್ನುವಂಥದ್ದು ಅವಶ್ಯಕತೆ ಐತಿ ಅಂತಂದ್ರೆ, ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ವಿನಾಕಾರಣ ಯಾವ ಲೆಸನ್ ಮ್ಯಾಗ ಯಾವ ಪೋಯಮ್ ಮೇಲೆ ಯಾವ ತರಹದ ಕ್ವಶನ್ ಕೇಳೋದಿಲ್ಲ, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಉದಾಹರಣೆ, ರೋಮಿಯೋ ಜೂಲಿಯಟ್ ಪೋಯಮ್ ಮೇಲೆ 1 ಮಾರ್ಕಿಂದು 1 ಬರ್ತೈತಿ, 2 ಮಾರ್ಕ್ಸಿಂದು 1 ಬರ್ತೈತಿ. ಈ ರೋಮಿಯೋ ಜೂಲಿಯಟ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳು ಬರೋದಿಲ್ಲ, 4 ಮಾರ್ಕ್ ಕ್ವಶನ್ಸ್ಗಳು ಬರೋದಿಲ್ಲ. ಆದರೆ ಕ್ವಶನ್ ಬ್ಯಾಂಕ್ ಅದಾವಲ್ಲ, ಕ್ವಶನ್ ಬ್ಯಾಂಕ್ನೊಳಗೆ 3 ಮಾರ್ಕ್ ಕ್ವಶನ್ಸ್ಗಳು ಕೊಟ್ಟಾರ, 4 ಮಾರ್ಕ್ ಕ್ವಶನ್ಸ್ಗಳು ಕೊಟ್ಟಾರ. ಹುಷಾರಿ, ಅವ್ನು ಮಾಡಬೇಡ. ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂಥದ್ದು 1 ಮಾರ್ಕಿನ ಮಾಡ್ರಿ, 2 ಮಾರ್ಕಿನ ಮಾಡ್ರಿ. ರೋಮಿಯೋ ಜೂಲಿಯಟ್ ಮೇಲೆ 3 ಮಾರ್ಕು 4 ಮಾರ್ಕಿನ ಕ್ವಶನ್ಸ್ಗಳು ಅವ್ರು ಕೊಟ್ಟಾರ, ನೀವು ಮಾಡಬೇಡ. ಹುಷಾರು. ನೀವು ಅನ್ಬೋದು ಯಾರೊಬ್ರು, ಸರ್ ನೀವೇ ಮಾಡಿರಲ್ಲ 3 ಮಾರ್ಕ್ ಕ್ವಶನ್ಸ್ಗಳನ್ನು ತಿಳ್ಕೊಂಡು. ಆ್ಯಕ್ಚುಲಿ ನಾನು ಮಾಡುವಾಗ ನೋಡಿಲ್ಲ ಇದನ್ನು, ಬ್ಲೂ ಪ್ರಿಂಟ್ ಕ್ವಶನ್ ಬ್ಯಾಂಕ್ ಪ್ರಕಾರ ಹೊರಟಿದ್ದೆ. ನಾನು 1 ಮಾರ್ಕ್ ಕ್ವಶನ್ ಬಿಡಿಸಿದೆ, 2 ಮಾರ್ಕ್ ಕ್ವಶನ್ ಬಿಡಿಸಿದೆ, 3 ಮಾರ್ಕ್ ಕ್ವಶನ್ ಬಿಡಿಸಿದ್ರೆ 4 ಮಾರ್ಕ್ ಕ್ವಶನ್ಸ್ ಬಿಡಿಸ್ಲಿಕ್ಕೆ ಭಾಳ ಕಷ್ಟ ಆಯ್ತು, ಪೆಂಡಿಂಗ್ ಇಟ್ಟಿದ್ದೆ. ಅಷ್ಟೊತ್ತಿಗೆ ಬ್ಲೂ ಪ್ರಿಂಟ್ ಬಂತು. ಹಾಗಾಗಿ ಒಂದೆರಡು ನಾನು ಮಾಡೀನಿ ತಪ್ಪು ಮೊದಲು, ಯಾಕಂದ್ರೆ ಬ್ಲೂ ಪ್ರಿಂಟ್ ಬಂದಿಲ್ಲ, ಕ್ವಶನ್ ಬ್ಯಾಂಕ್ ಪ್ರಕಾರ ಹೋಗ್ಬಿಟ್ಟೆ ನಾನು. ಅದರ ವಿದ್ಯಾರ್ಥಿಗಳೇ, ನೀವು ಅದ್ರ ಮಾಡಬೇಡ್ರಿ. ನಾ ವಿಡಿಯೋ ಹಾಕಿನಿ, ಬಟ್ ನೋಡಬೇಡ್ರಿ. ರೋಮಿಯೋ ಜೂಲಿಯಟ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳನ್ನ ಹಾಕಿದ್ದಂಗೆ ಅದನ್ನೇ ನೀವು ನೋಡಬೇಡ್ರಿ, ಬರುವುದಿಲ್ಲ ಕ್ವಶನ್ಸ್. ಬಟ್ ಸ್ಟಡಿ ಮಾಡ್ರಿ. ಸ್ಟಡಿ ಮಾಡಿದ್ರೆ ಏನು ಕೆಡಕೇನಿಲ್ಲ, ಸ್ಟಡಿ ಮಾಡ್ರಿ, ನಾಲೆಜ್ ಇರ್ತದ. ಯಾಕೆ 1 ಮಾರ್ಕಿನ ಕ್ವಶನ್ಸ್ಗಳು ಪೂರ ನೀವು 3 ಮಾರ್ಕ್ ಕ್ವಶನ್ಸ್ಗಳು ಓದ್ಕೊಂತ ಕುಂತಾಗ ಅದ್ರ 1 ಮಾರ್ಕಿನ 2 ಮಾರ್ಕಿನ ಬರ್ಬೋದ್ರಿ, ಮಾಡ್ರಿ. ಬಟ್ 3 ಮಾರ್ಕ್ ಟೈಪ್ ಏನೋ ಕ್ವಶನ್ ಬರೋದಿಲ್ಲ ರೋಮಿಯೋ ಜೂಲಿಯಟ್ ಮೇಲೆ. ಒಟ್ಟು 3 ಮಾರ್ಕ್ಸಿನ ಕೇಳ್ತಾರೆ. 1 ಮಾರ್ಕಿಂದ 1 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾರೆ, ಒಟ್ಟು 3 ಮಾರ್ಕ್ಸಿನ ಕೇಳ್ತಾರೆ. ಇದಷ್ಟೇ ನೋಡ್ರಿ ನೀವು, ಇದನ್ನೇ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನಮಗಿದು ಟೀಚರ್ಸ್ಗೆ ಎಷ್ಟು ಅವಧಿ ನಾವು ಕಲಿಸ್ಬೇಕು ಅನ್ನೋದಿದು. ರೋಮಿಯೋ ಜೂಲಿಯಟ್ ಮೇಲೆ 1 ಮಾರ್ಕಿನ ಕೇಳ್ತಾರ, 2 ಮಾರ್ಕಿನ ಕೇಳ್ತಾರ, 3 ಮಾರ್ಕ್ಸಿಂದ 4 ಮಾರ್ಕ್ಸಿನ ಕೇಳೋದಿಲ್ಲ, ಒಟ್ಟು 3 ಮಾರ್ಕ್ಸಿನ ಕೇಳ್ತಾರೆ. ಲೆಸನ್ 2 ಡಿಯರ್ ಮೇಲೆ 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಒಟ್ಟು 5 ಮಾರ್ಕ್ಸ್. ಅಂದರೆ ಡಿವೈಡ್ ಮಾಡಿದ್ರೆ ಎಷ್ಟು? 1 ಮಾರ್ಕಿಂದ 1 ಕೇಳ್ತಾರ, 2 ಮಾರ್ಕ್ಸಿನ ಕ್ವಶನ್ ಕೇಳೋದಿಲ್ಲ ಇದ್ರ ಮೇಲೆ, ಬಟ್ ಕ್ವಶನ್ ಬ್ಯಾಂಕ್ನಾಗ ಕೊಟ್ಟಾರ. ನಾನೇ ಬಿಡಿಸೀನಿ. ಏನು ಮಾಡಬೇಕು ನೋಡಿರಿ, ನೋಡಿ ಹೊತ್ತು ಇನ್ಮೇಲೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. 3 ಮಾರ್ಕ್ ಕ್ವಶನ್ಸ್ಗಳು ಬಿಡಿಸೀನಿ, ಬಟ್ ಅಲ್ಲಿ ಬರೋದಿಲ್ಲ ಅಂತಾರ 2 ಡಿಯರ್ ಮೇಲೆ. 1 ಮಾರ್ಕಿಂದ ಬರ್ತೈತಿ, 4 ಮಾರ್ಕಿಂದ 1 ಕ್ವಶನ್ ಬರ್ತೈತಿ. 1 ಮಾರ್ಕಿಂದ 1 ಕ್ವಶನ್ ಬರ್ತೈತಿ, 4 ಮಾರ್ಕಿಂದ 1 ಕ್ವಶನ್ ಬರ್ತೈತಿ 2 ಡಿಯರ್ ಮೇಲೆ. ಆನ್ ಚಿಲ್ಡ್ರನ್ ಮೇಲೆ ರೋಮಿಯೋ ಜೂಲಿಯಟ್ ತರ 3 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವ್ರೆ. ರೋಮಿಯೋ ಜೂಲಿಯಟ್ ತರನ 1 ಮಾರ್ಕಿಂದ 1, 2 ಮಾರ್ಕ್ಸಿಂದ 1. 3 ಮಾರ್ಕಿನ ಕ್ವಶನ್ಸ್, 4 ಮಾರ್ಕಿನ ಕ್ವಶನ್ಸ್ ರೋಮಿಯೋ ಜೂಲಿಯಟ್ ಆಗಲಿ ಆನ್ ಚಿಲ್ಡ್ರನ್ ಆಗಲಿ ಬರೋದಿಲ್ಲ. ಹುಷಾರಾಗಿ, ಕ್ವಶನ್ ಬ್ಯಾಂಕ್ನೊಳಗೆ ಅವ್ರು ಕೊಟ್ಟಾರ, ಬಟ್ ನೀವು ಓದ್ಬೇಡ್ರಿ. ಫೋರ್ತ್ ಯೂನಿಟ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಲೆಸನ್. ಇದು ವಂದನಾ ಶಿವ ಅವ್ರದ್ದು. ಒಟ್ಟು 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೇಳ್ತಾರೆ. 1 ಮಾರ್ಕಿನ ಕ್ವಶನ್ಸ್ಗಳು ಕೇಳೋದಿಲ್ಲ ಇದ್ರ ಮೇಲೆ, ಬಟ್ ನಾ ಬಿಡಿಸೀನಿ, ನಮ್ಮ ಹುಡುಗರಿಗೆ ಪ್ರಾಕ್ಟೀಸ್ ಮಾಡ್ಸೀನಿ ರೀ. 1 ಮಾರ್ಕ್ ಬ್ಲೂ ಪ್ರಿಂಟ್ ಬರೋ ತನಕ ಮಾಡಿಸಿವಲ್ಲ, ಬ್ಲೂ ಪ್ರಿಂಟ್ ಬಂದ ಮೇಲೆ ಬಿಟ್ಟಿವಿ. ಮತ್ತೆ ಎಚ್ಚರಿಕೆನ ಕೊಟ್ಟೇನೆ, ಇದು ಮಾಡಬೇಡ್ರಿ, 1 ಮಾರ್ಕಿನ ಕ್ವಶನ್ಸ್ಗಳು ಮಾಡ್ಕೊಂಡು ಕೂಡಬೇಡ ಅಂತೇಳಿ. ಓದಿದ್ರೆ ಏನು ತಪ್ಪಾಗೋದಿಲ್ರಿ. ಈ 1 ಮಾರ್ಕಿನ ಕೂಡಿಸ್ಕೊಂಡೆ 2 ಮಾರ್ಕ್ಸಿನ ಕ್ವಶನ್ ಆಗತ್ತೆ. 1 ಮಾರ್ಕಿನ 2 ಕೂಡಿಸ್ಕೊಂಡು ಈಗ ಬಂದು 1 ಕ್ವಶನ್ ಕೇಳ್ತಾರ. ವಾಟ್ ವಾಸ್ ವಂದನಾ ಶಿವಾಸ್ ಫಾದರ್ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಟರ್. ವಾಟ್ ವಾಸ್ ವಂದನಾ ಶಿವಾಸ್ ಮದರ್ ಅಂದ್ರೆ ಫಾರ್ಮರ್.
ವಾಟ್ ವೇರ್ ವಂದನಾ ಶಿ ವಾಸ್ ಅ ಪ್ಯಾರೆಂಟ್ಸ್ ಅಂತ ಕೇಳ್ತಾರೆ. ನೀವು 1 ಮಾರ್ಕಿನ ಸ್ಟಡಿ ಮಾಡಿದಾಗ ಅಪ್ಪ ಕೇಳಿದ್ರೆ ಅಪ್ಪ ಬರಿತೀರಿ, ಅವ್ವ ಕೇಳಿದ್ರೆ ಅವ್ವ ಬರಿತೀರಿ, 1 ಮಾರ್ಕಿನ ಕೇಳ್ತಾರ. 2 ಮಾರ್ಕ್ಸ್ ಕೇಳ್ತಾರ, ಇಬ್ಬರು ಕೂಡಿಸಿ ಕೇಳ್ತಾರ. ಏನ್ ತಪ್ಪಾಗ್ತೈತಿ? ನೀವು ಸ್ಟಡಿ ಮಾಡಿದ್ದು ತಪ್ಪಾಗತ್ತಾ? ಸ್ಟಡಿ ಮಾಡಿದ್ದು ತಪ್ಪಾಗೋದಿಲ್ರಿ, ತಪ್ಪಾಗೋದಿಲ್ಲ. ಸ್ಟಡಿ ಮಾಡ್ರಿ, ಬಟ್ ಪ್ಯಾಟರ್ನ್ ಆ ರೀತಿ ಬರೋದಿಲ್ಲ ಅಂಬೋದು ಗೊತ್ತಿರಲಿ ನಮಗೆ. 1 ಮಾರ್ಕಿನ ಕ್ವಶನ್ ನೋಡಿದಾಗ ನೀವು 2 ಮಾರ್ಕ್ಸ್ ಕ್ವಶನ್ ಬರ್ಸ್ಲಿಕ್ಕೆ ಅನುಕೂಲ ಆಗ್ತದೆ. ತಪ್ಪು ಯಾವ ಸ್ಟಡಿ ಮಾಡಿದ್ದು ಏನು ಕೆಟ್ಟದ್ದಲ್ಲ, ಏನು ಕೆಟ್ಟದ್ದಾಗೋದಿಲ್ರಿ. ಇದನ್ನೇನು ಸ್ಟಡಿ ಮಾಡ್ರ ಏನು ಕೆಟ್ಟದಾಗೋದಿಲ್ರಿ. ಬಟ್ ಇದು ಪ್ರಕಾರ ಹೋಗ್ರಿ ಒಂಚೂರು ಎಕ್ಸಾಮ್ ಸೀಸನ್ನ ಎಲ್ಲದನ್ನು ಮಾಡ್ಕೊಂತ ಕೂಡ್ಲಾರ್ದ ಏನು ಅವ್ರು ಎಷ್ಟು ಲಿಮಿಟೆಡ್ ಐತೆ ಅದನ್ನ ಲಿಮಿಟೆಡ್ ಮಾಡ್ರಿ. 1 ಮಾರ್ಕಿನ ಕ್ವಶನ್ಸ್ಗಳು ಈ ಏನು ಕೊಟ್ಟಾರಲ್ಲ ಆ ಲೆಸನ್ ಮ್ಯಾಕ ಮಾತ್ರ ಮಾಡ್ರಿ. 1 ಮಾರ್ಕಿನ ಕ್ವಶನ್ಸ್ಗಳು 1 ಮಾರ್ಕಿನ ಕ್ವಶನ್ಸ್ಗಳು ಈ ಲೆಸನ್ದಲ್ಲಿ ಮಾತ್ರ ಮಾಡ್ರಿ. ಇದ್ರಾಗ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ದ ಫಾರೆಸ್ಟ್ 1 ಮಾರ್ಕಿನ ಕ್ವಶನ್ಸ್ಗಳು ಬಂದಿಲ್ಲ, ಅದನ್ನ ನೋಡ್ಲಿಕ್ಕೆ ಹೋಗ್ಬೇಡ. ಮತ್ತು 1 ಮಾರ್ಕಿನ ನೋಡ್ಲಿಕ್ಕೆ ಹೋಗ್ಬೇಡ ಅಂತಂದ್ರೆ 1 ಮಾರ್ಕಿನ ನೀವು ಓದ್ಕೊಂತ ಕುಂತಂದ್ರೆ ಅವ್ನು 2 ಕೂಡಿಸ್ಕೊಂಡು 2 ಮಾರ್ಕಿಗೆ ಆಗ್ತೈತಿ. ಓಕೆ, ಏನು ತಪ್ಪಿಲ್ಲ ಸ್ಟಡಿ ಮಾಡಿದ್ರೆ. ಆಯ್ತು, ಬರ್ರಿ ಏನೈತಿ ಪ್ಯಾಟರ್ನ್ ನೋಡೋಣ. ಆನ್ಸಲ್ರ ಮೇಲೆ 1 ಮಾರ್ಕಿಂದೊಂದು, 2 ಮಾರ್ಕ್ಸಿಂದೊಂದು, 3 ಮಾರ್ಕ್ಸಿಂದು, ಜಸ್ಟ್ ಲೈಕ್ ರೋಮಿಯೋ ಜೂಲಿಯಟ್ ತರ. 2 ಡಿಯರ್ ಮೇಲೆ 1 ಮಾರ್ಕಿಂದು, 4 ಮಾರ್ಕಿಂದು, ಟೋಟಲ್ 5 ಮಾರ್ಕ್ಸಿಂದು. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ದ ಫಾರೆಸ್ಟ್ ಮೇಲೆ 2 ಮಾರ್ಕ್ಸಿಂದು 1 ಕ್ವಶನ್, 3 ಮಾರ್ಕ್ಸಿಂದು 1 ಕ್ವಶನ್, 2 3 5, ಟೋಟಲ್ 5 ಮಾರ್ಕ್ಸಿನ ಕ್ವಶನ್. 1 ಮಾರ್ಕಿನ ಬರೋದಿಲ್ಲ ಇಲ್ಲಿ, 4 ಮಾರ್ಕ್ಸಿನ ಬರೋದಿಲ್ಲ ಇಲ್ಲಿ. ಎ ಸನಿ ಮಾರ್ನಿಂಗ್ ಪ್ಲೇ 1 ಮಾರ್ಕಿಂದು 1 ಬರ್ತೈತ್ರಿ. ಇದು ಎಷ್ಟು ಮಾರ್ಕ್ಸ್ ಅಂದ್ರೆ ಇದು 3 ಮಾರ್ಕ್ಸ್ 1 ಬರ್ತೈತ್ರಿ. ಸನಿ ಮಾರ್ನಿಂಗ್ 1 ಮಾರ್ಕ್ಸಿಂದು, 3 ಮಾರ್ಕ್ಸಿಂದು, 4 ಮಾರ್ಕ್ಸಿಂದು ಅಂದ್ರೆ 4 3 7 ಪ್ಲಸ್ 1 8 ಮಾರ್ಕ್ಸ್ ಆತಲ್ಲ. ಪೆನ್ನಿವಾರ್ ವರ್ಲ್ಡ್ 1 ಮಾರ್ಕಿಂದ ಇಲ್ರಿ, 2 ಮಾರ್ಕ್ಸಿಂದ ಇಲ್ರಿ, 3 ಮಾರ್ಕ್ಸಿಂದ 1 ಕೇಳ್ತಾರ್ರಿ, 4 ಮಾರ್ಕ್ಸಿಂದ ಇಲ್ರಿ. ಸಮರಿ ಮಾಡಿಬಿಡೋದೆ, ಪೋಯಮ್ ಎಲ್ಲ ಸಮರಿ ಮಾಡಿಬಿಟ್ರಿ, ಬೆಸ್ಟ್ ಎಲ್ಲರಿಗೂ ಬರ್ತಾವ. ದ ಗಾರ್ನರ್ ಲೆಸನ್ ರೀ, ಟೋಟಲ್ 5 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕಿಂದ 1, 4 ಮಾರ್ಕ್ಸಿಂದ 1, 2 3 ಮಾರ್ಕ್ಸಿಂದ ಇಲ್ಲ, ಕೇಳೋದಿಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓದಿದ್ರೇನು ತಪ್ಪಲ್ಲ. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ 1 ಮಾರ್ಕಿಂದ ಇಲ್ರಿ, ಸೇಮ್ ಇದು ಪೆನ್ನಿವಾರ್ ವರ್ಲ್ಡ್ ತರನ ರೀ. 1 ಮಾರ್ಕಿಂದ ಇಲ್ಲ, 2 ಮಾರ್ಕ್ಸ್. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಪೆನ್ನಿವಾರ್ ವರ್ಲ್ಡ್ ತರ 1 ಮಾರ್ಕಿಂದ ಬರೋದಿಲ್ರಿ, 2 ಮಾರ್ಕ್ಸಿಂದ ಬರೋದಿಲ್ರಿ, 3 ಮಾರ್ಕ್ಸಿಂದ 1 ಕ್ವಶನ್, 4 ಮಾರ್ಕ್ಸಿಂದ ಇಲ್ಲ. ಅದಕ್ಕೆ 3 ಮಾರ್ಕ್ಸ್ ಇಟ್ಟಾರಲಿ, ಇದಕ್ಕೆ 3, ಇದಕ್ಕೆ 3 ಮಾಡಿ ಹಾಕಿನಿ. 3 ಮಾರ್ಕ್ ಕ್ವಶನ್ಸ್ಗಳನ್ನ ವಿಡಿಯೋ ಮಾಡಿ ಹಾಕಿನಿ, ರೀಸೆಂಟಾಗಿ ಹಾಕಿನಿ, ಒಂದು 2 ದಿವಸದಿಂದ ಹಾಕಿನಿ. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ 9th ಯೂನಿಟ್ ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇದು 1 ಮಾರ್ಕಿಂದ 1, 4 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 3 ಮಾರ್ಕ್ಸಿಂದ ಬರೋದಿಲ್ಲ. ಟೋಟಲ್ 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಇದ್ರ ಲೆಸನ್ ಮೇಲೆ ತೆಗಿತಾರೆ. 10th ಯೂನಿಟ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇದು ಯಾವುದೋ ಒಂದು ಪೋಯಮ್ ಇದು. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ವೆನ್ ಯು ಆರ್ ಓಲ್ಡ್ ತರಹನ ಹೆಂಗಿತ್ತದು 1 ಮಾರ್ಕಿಂದ ಎಲ್ಲಿತ್ತು ಇದು ವೆನ್ ಯು ಆರ್ ಓಲ್ಡ್ 3 ಮಾರ್ಕ್ಸ್ ಒಂದೇ. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಎಲ್ಲೈತಿ ಅದು ಹಾಗೆ 3 ಮಾರ್ಕ್ಸ್ ಒಂದೇ, 3 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು. ಇದು ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಇದು 3 ಮಾರ್ಕ್ಸ್ ಒಂದು. 1 ಮಾರ್ಕಿಂದ ಇಲ್ಲಿದ್ರ ಮೇಲೆ 2 ಮಾರ್ಕ್ಸಿಂದ ಇಲ್ಲ, 4 ಮಾರ್ಕ್ಸಿಂದ ಇಲ್ಲ, 3 ಮಾರ್ಕಿಂದ 1 ಕ್ವಶನ್. ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ 1 ಮಾರ್ಕಿಂದ 1, 3 ಮಾರ್ಕ್ಸಿಂದ 1, 4 ಮಾರ್ಕ್ಸ್. 2 ಮಾರ್ಕ್ಸಿಂದ ಇಲ್ಲ, 4 ಮಾರ್ಕ್ಸಿಂದ ಇಲ್ಲ. ವೇರ್ ದೇರ್ ಇಸ್ ಎ ವೀಲ್ ಸೈನಸ್ ಲೆಸನ್ 1 ಮಾರ್ಕಿಂದ 1, 4 ಮಾರ್ಕ್ಸಿಂದ 1, 2 ಮಾರ್ಕ್ಸ್ 3 ಮಾರ್ಕ್ಸ್ ಇಲ್ಲ. ಜಸ್ಟ್ ಲೈಕ್ ದ ವಾಟರ್ ಲೆಸನ್ ತರ. ವಾಟರ್ ಲೆಸನ್ ಬಿಟ್ಟು ಬಂದಲ್ರಿ. ದ ವಾಟರ್ ಲೆಸನ್ ಮೇಲೆ 5 ಮಾರ್ಕ್ಸ್ ಒಟ್ಟ ಸೇಮ್ ಇದೇ ತರ ನೋಡಿ, 2 ಕಾಪಿ, ಡೇಟ್ ಅದೇನು ಚೇಂಜ್ ಇಲ್ಲ. ದ ವಾಟರ್ ವೇರ್ ದೇರ್ ಇಸ್ ಅ ವೀಲ್ 2 ಒಂದು ಸೇಮ್ ಅದಾವ. 5 ಮಾರ್ಕ್ಸಿಂದ ಕೇಳ್ತಾರ, 1 ಮಾರ್ಕಿಂದ ಬಿಟ್ರೆ 4 ಮಾರ್ಕ್ಸಿಂದ. ವಾಟರ್ ಪೋಯಮ್ ಮೇಲೆ 1 ಮಾರ್ಕಿಂದ 1, 2 ಮಾರ್ಕ್ಸಿಂದ 1, 3 ಮಾರ್ಕ್ಸಿನ ಕ್ವಶನ್ಸ್ಗಳು.
ಅಂದ್ರೆ 3 ಮಾರ್ಕ್ಸ್ದು 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳೋದಿಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಮರಿ ಮಾಡ್ಕೊಂಡು ಹೋಗ್ಬೇಡ್ರಿ. 1 ಮಾರ್ಕಿಂದಕ್ಕೆ ಎಷ್ಟು ಬರಿತೀರಿ? 1 ವರ್ಡ್, 1 ಫ್ರೇಸ್ ಆರ್ 1 ಸೆಂಟೆನ್ಸ್. 2 ಮಾರ್ಕ್ಸಿಗೆ 2 ವರ್ಡ್ಸ್, 2 ಫ್ರೇಸಸ್, 2 ಸೆಂಟೆನ್ಸಸ್ ಅಷ್ಟೇ. ಹಿಂಗಾಗಿ 3 ಮಾರ್ಕ್ಸಿಗೆ ಅಂದ್ರೆ 60 ವರ್ಡ್ಸ್ನಾಗ, 4 ಮಾರ್ಕ್ಸಿಗೆ ಅಂದ್ರೆ 100 ವರ್ಡ್ಸ್ನಾಗ ಅಂಥವೇನು ಆನ್ಸರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಟ್ಟಾರೆ 1 ಮಾರ್ಕಿನ MC ಕ್ವಶನ್ಸ್ಗಳು 10 ಇರ್ತಾವ, 10ಕ್ಕೆ 10 ಬರಿಬೇಕು, ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ. 2 ಮಾರ್ಕಿನ ಕ್ವಶನ್ಸ್ಗಳು 4 ಕೊಟ್ಟಿರ್ತಾರೆ, 3 ಬರೀತೀರಿ. 3 ಮಾರ್ಕ್ ಕ್ವಶನ್ಸ್ಗಳು 6 ಕೊಟ್ಟಿರ್ತಾರ, 4 ಬರೀತೀರಿ. 3 ಮಾರ್ಕ್ ಕ್ವಶನ್ಸ್ಗಳು 4 ಮಾರ್ಕ್ ಕ್ವಶನ್ಸ್ಗಳು 6 ಕೊಟ್ಟಿರ್ತಾರ, 3 ಬರೀತೀರಿ. ಅಂದ್ರೆ ಒಂಚೂರು ನಿಮಗೆ ನಾನು ಲೆಕ್ಕ ಹೇಳ್ಬೇಕಂತಂದ್ರ 10 ಕ್ವಶನ್ಸು 1 ಮಾರ್ಕಿನು 10 ಮಾರ್ಕ್ಸ್ ಆಯ್ತು. ಇಲ್ಲೇ 3 ಕ್ವಶನ್ಸ್ ಅದಾವ್ರಿ, ಇವು 2 ಮಾರ್ಕ್ಸಿನವ್ರಿ, ಅಂದ್ರೆ 6 ಮಾರ್ಕ್ಸಿನ ಕ್ವಶನ್ಸ್ 6 ಆದವ್ರಿ. ಇದು 3 ಮಾರ್ಕ್ಸಿನ ಕ್ವಶನ್ಸ್ಗಳು 4 ಬಿಡಿಸ್ತೀರಿ. 4 ಕ್ವಶನ್ಸ್ ರೀ, 3 ಮಾರ್ಕ್ಸ್, 4 12. ಇದು ಲಾಸ್ಟ್ 4 ಮಾರ್ಕ್ಸಿನ ಕ್ವಶನ್ಸ್ ರೀ, 3 ಬಿಡಿಸ್ತೀರಿ. 3 ಕ್ವಶನ್ಸ್ಗಳು 4 ಮಾರ್ಕ್ಸ್, ಇದು ಕೂಡ 12, 40 ಆಗ್ಬೇಕಲ್ಲ. ಇದು 10 12 24, 1 6 30, 10 40 ಆಯ್ತಲ್ರಿ. 40 ಮಾರ್ಕ್ಸಿಂದು ಟೆಕ್ಸ್ಟ್ ಬುಕ್ ಮೇಲಿನ ಕ್ವಶನ್ಸ್ಗಳು ಈ ರೀತಿ ಇರ್ತಾವ್ರಿ. ಅಂದ್ರೆ 1 ಮಾರ್ಕಿನ್ನು 10 ಇರ್ತಾವ್ರಿ. ಇವು ಕ್ವಶನ್ಸ್ಗಳ ಸಂಖ್ಯೆ. ಇದು ಮಾರ್ಕ್ಗಳ್ರಿ. 10 ಕ್ವಶನ್ಸ್ಗಳು ಇರ್ತವೆ, 1 ಮಾರ್ಕ್ ಇರ್ತವೆ, 10 ಮಾರ್ಕ್ಸ್. 3 ಕ್ವಶನ್ಸ್ಗಳು ಇರ್ತವೆ, 2 ಮಾರ್ಕ್ಸ್ ಇರ್ತವೆ. ಅಂದ್ರೆ ನೀವು ಬರಿಬೇಕಾಗುತ್ತೆ 2 ಮಾರ್ಕ್ಸ್ ಅಂದ್ರೆ 6 ಮಾರ್ಕ್ಸ್. 4 ಕ್ವಶನ್ಸ್ಗಳನ್ನ ಬರಿಬೇಕು, 3 ಮಾರ್ಕ್ಸ್, 4 12 ಮಾರ್ಕ್ಸ್. 3 ಕ್ವಶನ್ಸ್ಗಳನ್ನ ಬರಿಬೇಕು, 4 ಮಾರ್ಕ್ಸ್, 12 ಮಾರ್ಕ್ಸ್, 40 ಮಾರ್ಕ್ಸ್. ಈ ರೀತಿ ಏನಾಗ್ತದೆ ಟೆಕ್ಸ್ಟ್ ಬುಕ್ ಮೇಲೆ ಇರ್ತಾವ್ರಿ. ಇನ್ನು ಗ್ರಾಮರ್ ಮೇಲೆ ಏನು ಬರ್ತದೆ ಅನ್ನೋದು ನೋಡಿ ಮಾಡಿಟ್ಟಿನಿ ಈಗಾಗಲೇ ಅದನ್ನ ಚಾರ್ಟ್ ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು. ವಿದ್ಯಾರ್ಥಿಗಳೇ, ಗ್ರಾಮರ್ ಇವರು ಹೆಂಗೆ ಮಾಡ್ಯಾರ ಅಂದ್ರೆ ಸರ್, ಗ್ರಾಮರ್ ಹೆಂಗೆ ಮಾಡ್ಯಾರ ಅಂದ್ರೆ ಈ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ಗಳು ಕಾಣಿಸ್ಕೊಂತಲ್ಲ, ಆ ಥರ ಮಾಡಿಲ್ಲ. ಸ್ವಲ್ಪ ಇಂದ ಮುಂದೆ ಮಾಡಿ ಗೊಂದಲ ಮಾಡ್ಯಾರ. ಆಕ್ಚುಲಿ ನಮಗೆ 1 ರಿಂದ 10 ಏನ್ರಿ, 1 ರಿಂದ 10 1 ಮಾರ್ಕಿನೂ ಮುಗಿತತ್ರಿ. 1 ರಿಂದ 10 1 ಮಾರ್ಕಿನೂ ಮುಗಿತತ್ರಿ. 1 ಮಾರ್ಕಿನ ಮುಗಿದ ತಕ್ಷಣ ಇಲ್ಲಿ ಐತೆ ನೋಡಿದ್ದು 11ನೇ ಕ್ವಶನ್ ಇದು ರೀ, ಇದು ಬರ್ತದ್ರಿ. 11ನೇ ಕ್ವಶನ್ ಏನಿರ್ತೈತೆ ಅಂದ್ರೆ ಯೂಸ್ ಪ್ಯಾಸಿವ್ ಫಾರ್ಮ್ ಅಂತ ಇರ್ತೈತಿ. 3 ಬ್ಲ್ಯಾಂಕ್ ಕೊಟ್ಟಿರ್ತಾರ, ಬ್ಲ್ಯಾಂಕ್ ಅನ್ನ ತುಂಬಬೇಕು ನೀನು ಪ್ಯಾಸಿವ್ ಫಾರ್ಮ್ದಿಂದ. ದ ಗಾಡ್ ವಾಸ್ ಡಿಸ್ಮಿಸ್ಡ್ ಅಂತ ಐತಲ್ಲ ಅಂತಾವು. ಇದು ಮೊದಲು ಬರ್ತೈತಿ. 1 ರಿಂದ 10 ಕ್ವಶನ್ಸ್ ಅವು ಅದಾವ್ರಿ. 11ನೇ ಕ್ವಶನ್ ಪ್ಯಾಸಿವ್ ಫಾರ್ಮ್, 3 ಮಾರ್ಕ್ಸ್ ಇರ್ತಾವ. ಓಕೆ, ಯಸ್, 3 ಮಾರ್ಕ್ಸ್ ಕ್ವಶನ್. ನಂತರ 12ನೇ ಕ್ವಶನ್ ಎಕ್ಸ್ಪ್ರೆಷನ್ಸ್ ಇಂದ ತುಂಬೋದಿರ್ತದ್ರಿ. 2 ತುಂಬೋದ್ರಿ, 1 ಎಕ್ಸ್ಟ್ರಾ ಕೊಟ್ಟಿರ್ತಾರ, 2 ಮಾರ್ಕ್ಸ್. ಇದು 3 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್. 12ನೇ ಕ್ವಶನ್. 12ನೇ ಕ್ವಶನ್ ಮುಗಿದ ನಂತರ 13ರಿಂದ ನೋಡ್ಕೊಡಿ ಸ್ವಲ್ಪ ಇಲ್ಲಿ. 13ರಿಂದ ಏನಾಗತ್ತಂದ್ರ ಇಲ್ಲಿ ಕ್ವಶನ್ ಪೇಪರ್ ಇದು 1 ರಿಂದ 10 ತನಕ 1 ಮಾರ್ಕಿಂಗ್ ಕ್ವಶನ್ಸ್. 11ನೇದ್ದು ಪ್ಯಾಸಿವ್ ಫಾರ್ಮ್ ಇದು. 12ನೇದ್ದು ಎಕ್ಸ್ಪ್ರೆಷನ್ 3 ಕೊಟ್ಟಿರ್ತಾರ, 2 ತುಂಬೋದ್ರಿ. 13ನೇದ್ದು ಪ್ರನೌನ್ ಐತ್ರಿ. 14ರಿಂದ
29 ತನಕ ಟೆಕ್ಸ್ಟ್ ಬುಕ್ ಮೇಲೆ ಕ್ವಶನ್ಸ್ ಬರ್ತಾವ್ರಿ. 30ಕ್ಕೆ ಅನ್ಸಿನ್ ಪ್ಯಾಸೇಜ್ ಸ್ಟಾರ್ಟ್ ಆಕೈತಿ. ನಿಮಗೆ ನಾನು ಎಕ್ಸ್ಪ್ರೆಷನ್ 2 ಮಾರ್ಕ್ಸ್ ಅಂತ ಹೇಳಿದೆ. ನೆಕ್ಸ್ಟ್ ಪ್ರನೌನಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದು. ಮೂರು ಮಾರ್ಕ್ಸ್ ಕ್ವಶನ್ ಇರ್ತದೆ. ಹನ್ನೊಂದನೇ ಕ್ವಶನ್ ಪ್ಯಾಸಿವ್ ಫಾರ್ಮು, 12ನೇ ಕ್ವಶನ್ ಎಕ್ಸ್ಪ್ರೆಷನ್, 13ನೇ ಕ್ವಶನ್ ಎಲ್ಲೈತಿ ಪ್ರನೌನಿಗೆ ಸಂಬಂಧಪಟ್ಟದ್ದು ಫ್ರೆಂಡ್ಸ್ ಎಲ್ಲೈತಿ. 13ನೇ ಕ್ವಶನ್ 5 ಮಾರ್ಕ್ಸ್. ಏನ್ರಿ 14ರಿಂದ 29 ತನಕ ಟೆಕ್ಸ್ಟ್ ಬುಕ್ ಮೇಲಿನ ಕ್ವಶನ್ಸ್ಗಳು ನೋಡಿದ್ರಲ್ಲ. 13 1ರಿಂದ 10 ಟೆಕ್ಸ್ಟ್ ಬುಕ್ ಮೇಲೆ, 11, 12, 13 ಗ್ರಾಮರ್, 14ರಿಂದ 2 ಮಾರ್ಕ್ ಕ್ವಶನ್ಸು, 18ರಿಂದ 3 ಮಾರ್ಕ್ ಕ್ವಶನ್ಸು, 24ರಿಂದ 29 ತನಕ 4 ಮಾರ್ಕ್ ಕ್ವಶನ್ಸ್. ನೆಕ್ಸ್ಟ್ ಮತ್ತೆ ಗ್ರಾಮರ್ ಬರ್ತದ 30ನೇ ಕ್ವಶನ್. ಒಂದು ಸೆಕೆಂಡ್ ನೋಡ್ರಿ. ಪ್ರನೌನು 16ನೇ ಕ್ವಶನ್, ಹದಿಮೂರನೇ ಕ್ವಶನ್ ಪ್ರನೌನು 13ನೇ ಕ್ವಶನ್. 14ರಿಂದ ಟೆಕ್ಸ್ಟ್ ಬುಕ್ ಮೇಲೆ ಕ್ವಶನ್ ಸ್ಟಾರ್ಟ್ 29 ತನಕ. ಗ್ರಾಮರ್ ಇಲ್ಲಿಗೆ 13ನೇ ಕ್ವಶನ್ ಗ್ರಾಮರ್ ಮುಗೀತು. 14ರಿಂದ ಟೆಕ್ಸ್ಟ್ ಬುಕ್ ಮ್ಯಾಗಿನ ಕ್ವಶನ್ಸ್ 29 ತನಕ. ಮತ್ತೆ ಹೊಳೆ ಗ್ರಾಮರ್ 30ನೇ ಕ್ವಶನ್ಗೆ. 30ನೇ ಕ್ವಶನ್ ಇಲ್ಲೇ ಇತ್ತು. ಕಾಂಪ್ರಹೆನ್ಷನ್, ಪ್ರೋಸ್ ಆರ್ ಪೋಯಟ್. ಯಾವುದಾದ್ರೂ ಒಂದು ಅನ್ಸಿನ್ ಪ್ಯಾಸೇಜ್ ಕೊಟ್ಟಿರ್ತಾರ, ಇಲ್ಲಕಂದ್ರೆ ವರ್ಕ್ ಬುಕ್ನಲ್ಲಿರ್ತಕ್ಕಂಥ 15 ಪೋಯಮ್ಗಳಿಂದ ಯಾವುದಾದ್ರೂ ಒಂದು ಪೋಯಮ್ ಕೊಟ್ಟಿರ್ತಾರೆ. 2ರಾಗ ಒಂದು ಬಿಡಿಸ್ಬೇಕು ನೀನು. ಅಂದ್ರೆ 1 ಮಾರ್ಕಿನ ಕ್ವಶನ್ಸ್ 9 ಇರ್ತವೆ. ನೀನು ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಬಿಡಿಸು, ಇಲ್ಲ ಪೋಯಮ್ ಮೇಲೆ ಕ್ವಶನ್ಸ್ ಬಿಡಿಸು. 9 ಮಾರ್ಕ್ಸ್. ಇವ್ರು ಎಕ್ಸ್ಟ್ರಾ ಕೊಟ್ಟಾರ, ನಿಮಗೆ ಬರೋದಷ್ಟೇ ನಾ ಬಿಡಿಸಿರ್ಲಿ. ಮಾರ್ಕ್ ಮಾಡಿ ನೋಡ್ರಿ, ಮಾರ್ಕ್ ಮಾಡಿರ್ತೀವಿ. ಪ್ಯಾಸೇಜ್ ಮೇಲೆ 9 ಮಾರ್ಕ್ಸ್, ಇಲ್ಲ ಪೋಯಮ್ 9 ಮಾರ್ಕ್ಸ್. ಇದು 30ನೇ ಕ್ವಶನ್. 31ನೇ ಕ್ವಶನ್ ಏನೈತಿ? ಇಲ್ಲೈತೆ 31ನೇ ಕ್ವಶನ್ ಲಿಂಕರ್ ಫ್ರೆಂಡ್ಸ್. 31ನೇ ಕ್ವಶನ್ ಲಿಂಕರ್ಸ್ ಇವರು ಇಲ್ಲೇ ಈ ಬಾಕ್ಸ್ ಕೊಟ್ಟಾರಲ್ಲ ಈ ಬೋರ್ಡ್ನವ್ರು, ಈ ಲಿಂಕರ್ಸ್ ಇಲ್ಲಿ ಕೊಟ್ಟಾರ. ಲಿಂಕರ್ಸ್ಗೆ ಆಪ್ಷನ್ ಇರ್ತಾವ್ರಿ. ಏನ್ ಆಪ್ಷನ್ ಇರ್ತಾವಂದ್ರ ಇಲ್ಲದ ನೋಡ್ರಿ, ಇವು ಆಪ್ಷನ್ ಇರ್ತಾವ್ರಿ. ಆರ್ಟಿಕಲ್ಸ್ ಆರ್ ಪ್ರಿಪೋಸಿಷನ್ ಅಂತ ಬ್ಲಾಂಕ್ ಫಿಲ್ ಅಪ್ ಮಾಡೋದಿರ್ತೈತಿ, ಜಂಬಲ್ ಸೆಗ್ಮೆಂಟ್ಸ್ ರೀಅರೇಂಜ್ಮೆಂಟ್ ಮಾಡೋದಿರ್ತೈತಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕರೆಕ್ಟ್ ಚೂಸ್ ಮಾಡಿ ಯಾವ್ದು ಅಗ್ರಿ ಆಗತ್ತ ಹೊರ ಬರಿದಿರ್ತೈತಿ, ಒಂದು ಟೆನ್ಸ್ ಫಾರ್ಮ್ ಇರ್ತೈತಿ. ಒಂದೊಂದು ಮಾರ್ಕಿನ 4 ಕ್ವಶನ್ಸ್ ಇರ್ತಾವ. ಇಲ್ಲ 4 ಮಾರ್ಕ್ಸಿಂದ ಒಂದು ಲಿಂಕರ್ ಇರ್ತದೆ. ಇಲ್ಲಿ ಕೊಟ್ಟೆ ನೋಡು 31 ಕ್ವಶನ್ ನಂಬರ್ 31 ಲಿಂಕರ್ಸ್ ಇಲ್ಲ 1, 2, 3, 4 ಕ್ವಶನ್ಸ್ ಈ ಟೈಪ್ ಇರ್ತಾವ್ರಿ. ಆರ್ಟಿಕಲ್ಸ್ ಪ್ರಿಪೋಸಿಷನ್ ಜಂಬಲ್ ಸೆಗ್ಮೆಂಟ್ಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಟೆನ್ಸ್ ಫಾರ್ಮ್ ಇವರ ಇಲ್ಲ ಲಿಂಕರ್ಸ್ ಆಪ್ಷನ್ ಇರ್ತಾವ್ರಿ. ಇವು ಆದ್ರೆ ಒಂದೊಂದು ಮಾರ್ಕಿನ ಇರ್ತಾವ್ರಿ. ಲಿಂಕರ್ ಅಂದ್ರೆ ಬ್ಲ್ಯಾಂಕ್ ಕೊಟ್ಟಿರ್ತಾರೆ, 4 ಬ್ಲ್ಯಾಂಕ್ ತುಂಬಬೇಕು. ಹಾಗಾದ್ರೆ ಇದ್ರ ಮೇಲೆ 4 ಮಾರ್ಕ್ಸ್ ಕ್ವಶನ್ಸ್. ನೀ ಇದನ್ನಾರ ಮಾಡು, ಇಲ್ಲ ಇದನ್ನಾರ ಮಾಡು. ಅಲ್ಲೇ 13ನೇ ಕ್ವಶನ್ಸ್ ಅದಾವು. ಇಲ್ಲ ಸರ್ ಇವನ್ನ ಲಿಂಕರ್ಸ್ ಈ ಭಾಗದಾಗ ಬರೀತಾರ, ಇಲ್ಲಿ ಇದನ್ನ ಏನೋ ಪ್ರಿಪೋಸಿಷನ್ ಆರ್ಟಿಕಲ್ಸ್ ಇಲ್ಲಿ ಬರೀತಾರೆ, ಲಿಂಕರ್ ಬಂದು ಇಲ್ಲಿ ಬರೀತಾರೆ. ಸ್ವಲ್ಪ ಗೊಂದಲ ಆಗಿದೆ ಅಂತ ಈ ವಿಡಿಯೋದಲ್ಲಿ ಹಿಂಗತಿ ಮಾಡಿಕೊಡ್ತೀನಿ. ಇನ್ನೊಂದು ಚಾನಲ್ನಲ್ಲಿ ಇನ್ನೊಂದು ವಿಡಿಯೋ ಹಾಕ್ತೀನಿ. ಕ್ವಶನ್ ಪೇಪರ್ ಇಟ್ಟಿರ್ತೀನಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಇಡ್ತೀನಿ, ನೋಡ್ಕೊಡ್ರಿ. ಎರಡೂ ನೋಡ್ರಿ. ಒಂದು ಚಾನಲ್ದಲ್ಲಿ ಇದನ್ನು ಹಾಕ್ತಾರೆ, ಇನ್ನೊಂದು ಚಾನಲ್ದಲ್ಲಿ ಅದನ್ನು ಹಾಕ್ತೀನಿ. ಇದನ್ನು ನೋಡ್ರಿ, ಅದನ್ನು ನೋಡ್ರಿ.
ಹೆಲ್ಪ್ ಆಗ್ತದೆ. ಗೊಂದಲ ಇಲ್ಲ, ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಕ್ಲಿಯರ್ ಆಗ್ತದೆ. ಇದು 31 ಕ್ವಶನ್ ನಂಬರ್ 31. ಒಟ್ಟು 36 ಕ್ವಶನ್ಸ್ ಇರ್ತಾವೆ. 36 ತನಕ ಇರ್ತವೆ. 31 ಲಿಂಕರ್ಸ್ ರೀ. 32 ಏನೈತ್ರಿ ನೋಡೋಣ ಬರ್ರಿ. 32 ಫ್ರೇಮಿಂಗ್ ಕ್ವಶನ್ಸ್ ಐತಿ. 2 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಫ್ರೇಮ್ ಕ್ವಶನ್ಸ್ ಅಂತ 2 ಕೊಟ್ಟಿರ್ತಾರೆ. ಇಲ್ದಿದ್ರ ಎರರ್ ಐಡೆಂಟಿಫಿಕೇಶನ್ ಅಂತ 2 ಕೊಡ್ತಾರೆ. ಆಪ್ಷನ್ಸ್ ಇದನ್ನಾರ ಬಿಡಿಸು ಆರ್ ಇದನ್ನಾರ ಬಿಡಿಸು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಲ್ಲಿ ತೊಗೊಂಡು ತೋರಿಸ್ಬೋದ್ರಿ. ಎಷ್ಟನೇ ಕ್ವಶನ್? 32 ಕ್ವಶನ್. ಸ್ವಲ್ಪ ನೋಡಿ ತೋರಿಸ್ಲಿ ನಿಮ್ಗೆ ಅದನ್ನು ಬೇಕಂದ್ರೆ. ಕ್ವಶನ್ ನಂಬರ್ 32 ಬರ್ರಿ. 30 ಅನ್ಸನ್ ಪ್ಯಾಸೇಜ್ ಸೀನ್ ಪೋಯಮ್ ಇದು. 31 ಇಲ್ಲೇ ಇತ್ತು ನೋಡ್ರಿ. ಆರ್ಟಿಕಲ್ಸ್, ರಿಅರೇಂಜ್ಮೆಂಟ್ ಆಫ್ ಸಿಗ್ಮೆಂಟ್. ಆರ್ಟಿಕಲ್ಸ್ ಆರ್ ಪ್ರಿಪೋಸಿಷನ್ಸ್ ಎರಡರಾಗ ಒಂದು ಇರ್ತದೆ ಇದು. ಆಮೇಲೆ ಸಬ್ಜೆಕ್ಟ್ ಹೊರಬಗರ್ಮೆಂಟ್ ಇದನ್ನಾರ ಮಾಡು, ಇಲ್ಲಕಂದ್ರೆ ಲಿಂಕರನ್ನ ಮಾಡು. 4 ಮಾರ್ಕ್ಸ್ ಕ್ವಶನ್. 32nd ಕ್ವಶನ್ನು ಕ್ವಶನ್ ಟ್ಯಾಗ್ ಇಲ್ಲ ಫ್ರೇಮಿಂಗ್ ಕ್ವಶನ್. ಇಲ್ಲ ಒಮ್ಮೊಮ್ಮೆ ಡೂ ಫಾರ್ಮ್ ಹಾಕಿ ಮಾಡ್ತಾರೆ. ಡೂ ಫಾರ್ಮ್ 3 ಟಾಪಿಕ್ ಅದಾವ ಇಲ್ಲಿ. ಮೇಕ್ ಎ ಕ್ವಶನ್ ಯೂಸಿಂಗ್ ರೈಟ್ ಫಾರ್ಮ್ ಆಫ್ ಡೂ ಅಂತ ಒಂದು ಕೊಡ್ತಾರೆ. ಇಲ್ಲಕಂದ್ರೆ 2 ಕ್ವಶನ್ ಟ್ಯಾಗ್ ಅಂತ ಒಂದು ಕೊಡ್ತಾರಲ್ಲ. ಇಲ್ಲಕಂದ್ರೆ ಫ್ರೇಮ್ ಕ್ವಶನ್ನ ಸೊ ಆಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಅಂತ ಒಂದು ಕೊಡ್ತಾರೆ. 3 ಟಾಪಿಕ್ಗಳಲ್ಲಿ ಯಾವುದಾದ್ರೂ 2 ಟಾಪಿಕ್ ಕೊಡ್ತಾರಲ್ಲಿ. ಕ್ವಶನ್ ಫಾರ್ಮೇಶನ್ ಇದು. ಮೇಕಿಂಗ್ ಕ್ವಶನ್ ಇದು. ಮೇಕಿಂಗ್ ಕ್ವಶನ್ ಅಂದರೆ ಡೂ ಫಾರ್ಮ್ ಹಾಕಿ ಮಾಡೋದು ಕೊಡ್ಬೋದು, ಇಲ್ಲ ಕ್ವಶನ್ ಟ್ಯಾಗ್ ಹಾಕಲಿಕ್ಕೆ ಕೊಡ್ಬೋದು, ಇಲ್ಲ ಫ್ರೇಮಿಂಗ್ ಕ್ವಶನ್ ಮಾಡಲಿಕ್ಕೆ ಕೊಡ್ಬೋದು. 3 ಟಾಪಿಕ್ಕು 2 ಕ್ವಶನ್ ಇದನ್ನಾರ ಕೊಟ್ಟಿರ್ತಾರ. ಆರ್ ಎರರ್ ಐಡೆಂಟಿಫಿಕೇಶನ್ ಕೊಟ್ಟಿರ್ತಾರ. ಏನಾದರೂ ಮಿಸ್ಟೇಕ್ ಮಾಡಿರ್ತೈತಲ್ಲ. ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಅಂತ. ರಿಟರ್ನ್ಡ್ ಬ್ಯಾಕ್ ರಿಡಂಡೆನ್ಸಿ ಇದ್ರಿ. ರಿಟರ್ನ್ ಅಂದ್ರೆ ಮುಗಿತ್ರಿ, ಬ್ಯಾಕ್ ಬರುವುದಿಲ್ಲ. ಒಂದು ಮಿಸ್ಟೇಕ್ ಇದು. ಈ ಮಿಸ್ಟೇಕನ್ನು ಕಂಡು ಹಿಡಿಬೇಕು, ಅದನ್ನು ಸರಿಪಡಿಸ್ಬೇಕು. ಇಲ್ಲೈತೆ ನೋಡ್ರಿ. 2ನೇದು ನೀರಧಿ ವರ್ಕ್ಡ್ ವೆರಿ ಹಾರ್ಡ್ಲಿ ಅಂತಾರ. ಹಾರ್ಡ್ಲಿ ಅಲ್ಲ, ವೆರಿ ಹಾರ್ಡ್ ಅಂತ. ಎರರ್ ಐಡೆಂಟಿಫಿಕೇಶನ್ ಅಂತ ಕರೀತಾರೆ, ಇಲ್ಲಕಂದ್ರೆ ಕಾಮನ್ ಎರರ್ಸ್ ಅಂತ ಕರೀತಾರೆ. ಇಂಥವು 2 ಕೊಟ್ಟಿರ್ತಾರ. ಇಲ್ಲ 3 ಟಾಪಿಕ್ ಡೂ ಫಾರ್ಮ್ ಯೂಸ್ ಮಾಡಿ ಇಂಟ್ರಾಗೇಷನ್ ಮಾಡೋದ್ರಿ. ಕ್ವಶನ್ ಫ್ರೇಮಿಂಗ್, ಕ್ವಶನ್ ಟ್ಯಾಗ್, ಫ್ರೇಮಿಂಗ್ ಕ್ವಶನ್. 3 ಟಾಪಿಕ್ನಾಗ 2 ಇವನ್ ಕೊಟ್ಟಿರ್ತಾರ. 3ರಲ್ಲಿ 2 ಕೊಡ್ತಾರ. ಇಲ್ಲ 2 ಕ್ವಶನ್ ಎರರ್ ಐಡೆಂಟಿಫಿಕೇಶನ್ ಕೊಡ್ತಾರ. ನೀ ಈ ಸೆಟ್ಟರ ಮಾಡ್ಬೋದು, ಈ ಸೆಟ್ಟರ ಮಾಡಬೇಕು. ಇದ್ರಾಗ ಒಂದು ಮಾಡಬಾರ್ದ್ರ ತಪ್ಪಾಗ್ತದೆ. ಮಾರ್ಕ್ಸ್ ಹಿಡಿದಿಲ್ಲ ಅವಾಗ. ಮಾರ್ಕ್ಸ್ ಹಿಡಿದಿಲ್ರಿ. ಇದ್ರಾಗ ಒಂದು ಬರಿತೀನಿ ಒಂದು, ಇದ್ರಾಗ ಒಂದು ಬರಿತೀನಿ ಒಂದು, ಹಿಡಿದಿಲ್ರಿ. ಇದರನ್ನು ಸೆಟ್ನ ಬರಿಬೇಕು ಒಂದು, ಇಲ್ಲ ಇದರನ್ನು ಬರಿಬೇಕು ಒಂದು. 6 ಆಯ್ತು ನೋಡ್ರಿ. ಸಂಪೂರ್ಣ ಇದಕ್ಕೆ 6 ಇದು. ಇದು 32nd ಕ್ವಶನ್. ಇನ್ನು 33rd ಕ್ವಶನ್ ಏನತಿ ಅಂದ್ರೆ ಇಲ್ಲಿ ಏನಂತೀವಿ ನೋಡೋಣ. 33rd ಕ್ವಶನ್ ಏನತ್ರಿ? ನೋಟ್ ಮೇಕಿಂಗ್, ಫ್ಲೋ ಚಾರ್ಟ್. ಒಂದು ಸಣ್ಣ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ, ಕೆಳಗೆ 4 ಬಾಕ್ಸ್ ಕೊಟ್ಟಿರ್ತಾರ. ಒಂದು ಬ್ಲ್ಯಾಕ್ ಬಾಕ್ಸ್ನ ಕರೆಕ್ಟ್ ತುಂಬಿದ್ರೆ ಹಾಫ್ ಮಾರ್ಕ್ ಅಂತ ಐತಲ್ಲ, ಅದು 33rd ಕ್ವಶನ್. 2 ಮಾರ್ಕ್ಸ್ ಇತ್ತು. ಮೊದಲು 4 ಮಾರ್ಕ್ಸ್ ಇತ್ತು, ಇವಾಗ 2 ಮಾರ್ಕ್ಸ್ ಮಾಡ್ಯಾರ. ನೋಡ್ತೀರ ಕ್ವಶನ್ ಪೇಪರ್ನಾಗ ನೋಡ್ಕೊಡ್ರಿ. ಇಲ್ಲೈತೆ ಫ್ಲೋ ಚಾರ್ಟ್. ಒಂದು ಬಾಕ್ಸ್ ಅಂದ್ರೆ ಹಾಫ್ ಮಾರ್ಕ್, 4 into half 2 ಮಾರ್ಕ್ಸ್. ಇದು 33rd ಕ್ವಶನ್. ಇನ್ನು 33rd ಆದ್ಮೇಲೆ 34th ಕ್ವಶನ್ ಏನೈತಿ ಅಂತಂದ್ರೆ ಬರೀ ನೋಡೋಣ. ಇಲ್ಲ ಅದು ನೋಡ್ರಿ, ರಿಪೋರ್ಟೆಡ್ ಸ್ಪೀಚ್. ಗಂಡುಗಲಿ ಟಾಪಿಕ್ ಇದು. 34th ಕ್ವಶನ್ ಸರಿ ಆತಿಲ್ರಿ. 34th ಕ್ವಶನ್ ನೋಡ್ತೀರಾ ಕ್ವಶನ್ ಪೇಪರ್ನ. 34th ಕನ್ವರ್ಸೇಷನ್, ಇಂಡೈರೆಕ್ಟ್ ಸ್ಪೀಚ್ ಮಾಡೋದು ಅಥವಾ ರಿಪೋರ್ಟೆಡ್ ಸ್ಪೀಚ್ ಮಾಡೋದು. 5 ಮಾರ್ಕ್ಸ್ ಕ್ವಶನ್. ಏನು ಲಾಸ್ಟ್ ಉಳಿದಿರೋದೆ ಲಾಸ್ಟ್ ಬಟ್ 1. 35th ಕ್ವಶನ್ ಡಯಲಾಗ್. 36th ಕ್ವಶನ್ ಲೆಟರ್ ರೈಟಿಂಗ್. ಇದಕ್ಕೊಂದು ಆಪ್ಷನ್ ಇರ್ತೈತಿ, ಸ್ಪೀಚ್ ಮೇಕಿಂಗ್. 33rd ಕ್ವಶನ್ ಆತ್ರಿ ಈಗ ನೋಟ್ ಮೇಕಿಂಗ್. 34th ಕ್ವಶನ್ ಏನೈತಿ? ರಿಪೋರ್ಟೆಡ್ ಸ್ಪೀಚ್. 34th ಕ್ವಶನ್ ರಿಪೋರ್ಟೆಡ್ ಸ್ಪೀಚ್ 5 ಮಾರ್ಕ್ಸ್ ಇತ್ತು. 35th ಕ್ವಶನ್ ಡೈಲಾಗ್ ಕಂಪ್ಲೀಷನ್ ರೀ. ಡೈಲಾಗ್ ರೈಟಿಂಗ್, ಕಂಪ್ಲೀಷನ್ ಆಫ್ ದ ಡೈಲಾಗ್.
35th ಕ್ವಶನ್ ಇದು 3 ಮಾರ್ಕ್ಸ್ ಐತ್ರಿ. ಲಾಸ್ಟ್ ಕ್ವಶನ್ ಲೆಟರ್ ರೈಟಿಂಗ್, ಜಾಬ್ ಅಪ್ಲಿಕೇಶನ್. ಇದಕ್ಕೆ ಆಪ್ಷನ್ ಇರ್ತೈತ್ರಿ, ಸ್ಪೀಚ್ ಮೇಕಿಂಗ್, ಸ್ಪೀಚ್ ರೈಟಿಂಗ್ ರೀ, ಯಾವುದಾದ್ರೂ ಬರಿಬೋದು. ಆಪ್ಷನ್ ಇದ್ದಾಗ ಒಂದೊಂದು ತೊಗೊಂಡೆ ನಾನು, ಒಂದು ಸ್ವಲ್ಪ ಬರೀ ನೋಡೋಣ. ಈಗ ಫ್ರೇಮಿಂಗ್ ಕ್ವಶನ್ ಮೇಲೆ 2 ಮಾರ್ಕ್ಸಿಂದು, ಫ್ರೇಮಿಂಗ್ ಕ್ವಶನ್ ಆರ್ ಮಾಡೋ ಇಲ್ಲ ಎರರ್ ಐಡೆಂಟಿಫಿಕೇಶನ್ ಮಾಡೋ, ಇವೆರಡು ಕೂಡಿಸಿ 2 ಮಾರ್ಕ್ಸ್. ಎಕ್ಸ್ಪ್ರೆಷನ್ ಮೇಲೆ 2 ಮಾರ್ಕ್ಸ್, ಪ್ಯಾಸಿವ್ ಫಾರ್ಮ್ ಮೇಲೆ 2 ಮಾರ್ಕ್ಸ್, ರಿಪೋರ್ಟೆಡ್ ಸ್ಪೀಚ್ ಮೇಲೆ 5 ಮಾರ್ಕ್ಸ್, ಕಾಂಪ್ರೆನ್ಷನ್ ಪೋಯಮ್ ಆರ್ ಲೆಸನ್ ಇದ್ರ ಮೇಲೆ 9 ಮಾರ್ಕ್ಸ್, ಪ್ರನೌನ್ ಮೇಲೆ 5 ಮಾರ್ಕ್ಸ್, ಲಿಂಕರ್ಸ್ ಆರ್ ಆರ್ಟಿಕಲ್ಸ್, ಪ್ರಿಪೋಸಿಷನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ರೀಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇನ್ ಪ್ರಾಪರ್ ಸೀಕ್ವೆನ್ಸ್, ಇದರಾಗಲಿ 4 ಮಾರ್ಕ್ಸ್. ನೋಟ್ ಮೇಕಿಂಗ್ ಮೇಲೆ 2 ಮಾರ್ಕ್ಸ್, ಡೈಲಾಗ್ ಕಂಪ್ಲೀಷನ್ ಮೇಲೆ 3 ಮಾರ್ಕ್ಸ್, ಜಾಬ್ ಅಪ್ಲಿಕೇಶನ್ ಮೇಲೆ 5 ಮಾರ್ಕ್ಸ್. ಒಟ್ಟು 40 ಆಗ್ಬೇಕಲ್ಲ, ಬರೀ ನೋಡೋಣ ಆಗುತ್ತಿಲ್ಲ. ಈ ಲಿಂಕರ್ಸ್ ಇಲ್ಲಿ ಬಂದಾಗ ತಗೋತೀವಿ, ಇಲ್ಲಿ ಹಾಕೊಂಡೀನಿ, ಆದ್ದರಿಂದ ಇಲ್ಲಿ ಕೈ ಬಿಟ್ಬಿಡ್ರಿ, ಮೊದಲು ಕೈ ಬಿಟ್ಬಿಡ್ರಿ. ಫ್ರೇಮಿಂಗ್ ಕ್ವಶನ್ 2 ಮಾರ್ಕ್ಸ್, ಎಕ್ಸ್ಪ್ರೆಷನ್ 2 ಮಾರ್ಕ್ಸ್ 4 ಮಾರ್ಕ್ಸ್, ಪ್ಯಾಸಿವ್ ಫಾರ್ಮ್ 3 ಮಾರ್ಕ್ಸ್ 7 ಮಾರ್ಕ್ಸ್, ರಿಪೋರ್ಟೆಡ್ ಸ್ಪೀಚ್ 5 7 5 12, ಕಾಂಪ್ರೆನ್ಷನ್ 9 12 plus 9 21, pronoun 5 21 5 26, linkers or these topics 4 months. Yes, to bet 2 4 7 12 21 26 pronoun, 26 for 30, 32 35 40, finish. 40 marks and more, 40 marks in the other. ಬರ್ತದಿಲ್ರಿ 5 ಇಲ್ಲಿಂದ ಇಲ್ಲಿ ಬಂದ ಬರ್ರಿ 2 4 7 12 21 26 30 32 35 5 40, ಇದಂತೂ ನಾನು ಹಾಕಿದಕ್ಕೆ 5 40 ಕರೆಕ್ಟ್ ಮಾಡಿದ್ನಲ್ರಿ. 2 2 4 7 12 21 26 30 32 35 1 5 40 ಮಾರ್ಕ್ಸಿಂದ ವರ್ಕ್. ಓಕೆ ಫ್ರೆಂಡ್ಸ್, ಇಲ್ಲೊಂದಿಷ್ಟು ಏನೋ ಐತಿ, ನಾಟ್ ನೆಸೆಸರಿ, ನಿಮ್ಗೆ ಬೇಕಾಗಿಲ್ಲ, ಇದು ಸಾಕಾಗ್ತದೆ. ಕ್ವಶನ್ ಪೇಪರ್ ಬ್ಲೂ ಪ್ರಿಂಟಿಂಗ್ ಅಂತ ಇರ್ತದೆ. ಇದು ಹುಷಾರು, ಭಾಳ ಹುಷಾರು ಮಾಡ್ರಿ. ಈಗ ರೋಮಿಯೋ ಜೂಲಿಯಟ್ ಮೇಲೆ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವೆ, ಟೋಟಲ್ ಎಷ್ಟು, ಮತ್ತು ಅದಕ್ಕೆ ನೀವು ಹೆಂಗೆ ಮಾಡ್ರಿ ಅಂದರೆ, ಇನ್ನೊಂದು 1 ಮಾರ್ಕಿನ ಕ್ವಶನ್ಸ್ ಮೇಲೆ ಯಾವ್ಯಾವ ಬರ್ತಾವ್ರಿ, ಯಾವ್ಯಾವ ಲೆಸನ್ ಮೇಲೆ 1 ಮಾರ್ಕ್, ಯೂನಿಟ್ ಮೇಲೆ 1 ಮಾರ್ಕಿನ ಬರ್ತಾವ್ರಿ. ಸರ್ ರೋಮಿಯೋ ಜೂಲಿಯಟ್ ಮೇಲೆ, 2 ಡಿಯರ್ ಮೇಲೆ, ಆನ್ ಚಿಲ್ಡ್ರನ್ ಮೇಲೆ, ಸನಿ ಮಾರ್ನಿಂಗ್ ಮೇಲೆ, ದ ಗಾರ್ಡನರ್ ಮೇಲೆ, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪೇರ್ ಮೇಲೆ, ಜಪಾನ್ ಅಂಡ್ ಬ್ರೆಜಿಲ್, ದ ಹೋಟರ್, ವೆರ್ ದೇರ್ ಇಸ್ ಎ ವೀಲ್, ವಾಟರ್, 1 ಮಾರ್ಕಿನ ಕ್ವಶನ್ಸ್. 2 ಮಾರ್ಕಿನ ಕ್ವಶನ್ಸ್ ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ ಇನ್ ದ ಫಾರೆಸ್ಟ್, ಲಾಸ್ಟ್ ವಾಟರ್ ಪಾಯಿಂಟ್. 3 ಮಾರ್ಕ್ ಕ್ವಶನ್ಸ್ಗಳವ್ರೆ, ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ ಇನ್ ದ ಫಾರೆಸ್ಟ್. 2 ಮಾರ್ಕ್ ಕ್ವಶನ್ಸ್ ಬರ್ತೈತಿ, 3 ಮಾರ್ಕ್ ಕ್ವಶನ್ಸ್ ಬರ್ತೈತಿ. ಎ ಸನಿ ಮಾರ್ನಿಂಗ್ ಮೇಲೆ 3 ಮಾರ್ಕ್ ಕ್ವಶನ್ಸ್, ವೆನ್ ಯು ಆರ್ ಓಲ್ಡ್ ಮೇಲೆ 3 ಮಾರ್ಕ್ ಕ್ವಶನ್ಸ್, ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಟು 3 ಮಾರ್ಕ್ ಕ್ವಶನ್ಸ್, even if you are not here on earth 3 mark questions, Japan and then Brazil 3 mark questions, finish. 4 mark questions ಎದ್ರ ಮೇಲೆ ಬರ್ತಾವ್ರಿ, 2 ಡಿಯರ್,
ಎ ಸನಿ ಮಾರ್ನಿಂಗ್, ದ ಗಾರ್ಡನರ್, I believe that books will never disappear. 4 marks questions. The water, where there is a wheel. 4 marks questions. ಫ್ರೆಂಡ್ಸ್, ನನಗೆ ಅನಿಸ್ತದ ಬಹುತೇಕ ನಾವು ಮಾತಾಡಿದ ನಿಮ್ಗೆ ಹೆಲ್ಪ್ ಆಗಿದೆ. ಇದನ್ನು ನೋಡಿದ್ರಲ್ಲ, ಇದ್ರ ಜೊತೆಯಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ತಿಳಿಸಿ ಹೇಳ್ತೇನೆ. ಈ ವಿಡಿಯೋನ ನೋಡ್ರಿ, ಅದನ್ನು ನೋಡ್ರಿ. ಅಲ್ಲಿ ಹೇಳ್ತೇನೆ ಇಂಥದ್ದೊಂದು ಬ್ಲೂ ಪ್ರಿಂಟ್ ಹಾಕಿನಿ, ಆ ವಿಡಿಯೋ ಆ ಚಾನಲ್ದೊಳಗೆ ನೋಡ್ಕೊ ಅಂತ ತಿಳ್ಕೊಂಡು ಇವೆರಡುಗಳನ್ನು ನೋಡ್ರಿ. ನಾಳೆಯಿಂದ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಹಾಕ್ತೇನೆ ಫ್ರೆಂಡ್ಸ್. ಓಕೆ, ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ ಕಡೆ. ಅದು ಎದರ ಮೇಲೆ ಅಂದ್ರೆ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಐತಲ್ಲ, ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಮೇಲೆ ಸಂಪೂರ್ಣ ನಿಮ್ಗೆ ವಿವರಿಸಿ ಹೇಳ್ತೀನಿ. ಸ್ವಲ್ಪ ಮಾತಾಡೋದಿರ್ತವ್ರ, ಒಂಚೂರು ಮಾತಾಡಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.